ಮಳೆ ಮರಣ ಕುಸಿಯುತ್ತಿದೆ ಗುಡ್ಡ, ಹೆದ್ದಾರಿಯಲ್ಲಿ ಅವಾಂತರ. ವರ್ಣನ ಆರ್ಭಟಕ್ಕೆ ಮಲೆನಾಡು ಬೆಚ್ಚಿ ಬಿದ್ದಿದೆ. ಮನೆಗಳ ಮೇಲೆ ಮರಗಳು ಬೀಳುತ್ತಿದ್ದು ಬದುಕು ಮೋರಾಬಟ್ಟೆ ಆಗಿದೆ. ಈ ಬಾರಿಯ ಪೂರ್ವ ಮುಂಗಾರು ಅಬ್ಬರಕ್ಕೆ ಹಾಸನ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ಘಾಟ್ ಮಾತ್ರ ತತ್ತರಿಸಿ ಹೋಗಿಲ್ಲ, ಜೊತೆಗೆ ರಾಜ್ಯ ಹೆದ್ದಾರಿಗಳು ಕೂಡ ಡ್ಯಾಮೇಜ್ ಆಗಿರುವಂತದ್ದು. ಮಲೆನಾಡಿನಲ್ಲಿ ಮುಂದುವರಿದ ಮಳೆ ರಗಳೆ. ಹಾಸನದಲ್ಲಿ ರಾಜ್ಯ ಹೆದ್ದಾರಿಗಳಿಗೂ ಕಂಟಕ. ರಾಜ್ಯದಲ್ಲಿ ಮಳೆ ಸೃಷ್ಟಿಸುತ್ತಿರೋ ಅವಾಂತರಗಳು ಒಂದೋ ಎರಡು. ವರುಣನ ಅಬ್ಬರಕ್ಕೆ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ಹಾಸನದಲ್ಲಿ ಒಂದ್ ಕಡೆ ಗುಡ್ಡ ಕುಸಿಯುವ ಭೀತಿ, ಮತ್ತೊಂದ್ ಕಡೆ ರಾಜ್ಯ ಹೆದ್ದಾರಿಗಳಿಗೂ ಮಳೆ ಕಂಟಕ ತಂದಿದೆ. ಮೂಡಿಗೆರೆ ಕೊಡಗು ಸಂಪರ್ಕಿಸೋ ರಾಜ್ಯ ಹೆದ್ದಾರಿ ಕಾಮಗಾರಿಗೂ ಅಡ್ಡಿ ಮಾಡಿದೆ. ಈ ಬಾರಿ ಪೂರ್ವ ಮುಂಗಾರು ಮೇ ತಿಂಗಳಲ್ಲೇ ಅಂದ್ರೆ ಜೂನ್ ಜುಲೈಗಿಂತ ಮೊದಲೇ ಹೆಚ್ಚು ಮಳೆ ಅಬ್ಬರ ಜೋರಾಗಿರುವಂತದ್ದು. ಇಲ್ಲೂ ಕೂಡ ಕಾಮಗಾರಿ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇರುವಂತದ್ದು ನೋಡಬಹುದು. ಈಗಾಗಲೇ ಎಲ್ಲ ಕಾಮಗಾರಿ ಕೂಡ ಸದ್ಯಕ್ಕೆ ಮಳೆ ಹಿನ್ನೆಲೆಯಲ್ಲಿ ಈಗ ತಡೆ ಆಗ್ತಾ ಇರುವಂತದ್ದು. ಗಾಳಿ ಮಳೆಗೆ ಮನೆ ಮೇಲೆ ಮುರಿದು ಬಿದ್ದ ಮರ. ಅರಕಲಗೂಡು ತಾಲೂಕಿನಲ್ಲಿ ಭಾರೀ ಗಾಳಿ ಮಳೆ ಆಗ್ತಿದೆ. ಮುಗಳೂರು ಗ್ರಾಮದಲ್ಲಿ ಮನೆ ಮೇಲೆ ಬೃಹತ್ ಗಾತ್ರದ ಮರವೊಂದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಹೇಮಾವತಿ ಡ್ಯಾಂಗೆ ಅಪಾರ ಪ್ರಮಾಣದ ನೀರು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಗೊರೂರಿನ ಹೇಮಾವತಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದೆ. ಈಗ ನಾನು ಹಾಸನದ ಹೇಮಾವತಿ ಗೊರೂರು ಜಲಾಶಯದ ಇವತ್ತಿನ ಒಂದು ದೃಶ್ಯವನ್ನ ತೋರಿಸುತ್ತಿದ್ದೇನೆ. ಮೇ ತಿಂಗಳಿಗೆ ಹೇಮಾವತಿ ಜಲಾಶಯಕ್ಕೆ ನೀರಿನ ಹರಿವು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಹೇಮಾವತಿ ಜಲಾಶಯವು ಸುಂದರವಾಗಿ ಕಂಗೊಳಿಸ್ತಾ ಇದೆ. ಅರಕಲಗೂಡು ತಾಲೂಕಿನಲ್ಲಿ ಕಾವೇರಿ ಸೊಬಗು. ಒಂದೇ ಒಂದು ಮಳೆಗೆ ಕಾವೇರಿ ಉಕ್ಕಿ ಹರಿದಿದ್ದಾಳೆ. ಅರಕಲಗೂಡು ತಾಲೂಕಿನ ಕಟ್ಟೇಪುರ ಗ್ರಾಮದಲ್ಲಿ ಕಾವೇರಿ ಸೊಬಗು ಆಕರ್ಷಿಸುತ್ತಿದೆ. ನದಿಯ ಪಾತ್ರದಲ್ಲಿ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚಿಸಿದೆ. ಹಾಸನದ ಅರಕಲಗೂಡು ತಾಲೂಕಿನ ಕೊಣನೂರು ಹೋಬಳಿ ಭಾಗದಲ್ಲಿ ಹರಿಯುವಂತಹ ಕಾವೇರಿ ನದಿ ಏನಿದೆ, ಕಾವೇರಿ ನದಿಗೆ ಸ್ವತಂತ್ರ ಪೂರ್ವದಲ್ಲೇ ಕೃಷ್ಣರಾಜ ಅಣೆಕಟ್ಟನ್ನ ಇಲ್ಲಿ ನಿರ್ಮಿಸಿದ್ದಾರೆ. ಈ ಅಣೆಕಟ್ಟಿನಲ್ಲೂ ಕೂಡ ಈಗ ಕಾವೇರಿ ನದಿ ಬೋರ್ಗರೆದು ಹರಿತಾ ಇರುವ ದೃಶ್ಯಗಳನ್ನ ನೋಡಬಹುದಾಗಿದೆ. ಮಳೆ ಅವಾಂತರಕ್ಕೆ ಹಾಸನ ಜಿಲ್ಲೆ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ವರುಣ ದೇವನ ಕೋಪತಾಪಕ್ಕೆ ಅವಾಂತರಗಳ ಮಳೆ ಆಗ್ತಿದೆ. ಗೊರೂರು ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿರೋದು ರೈತರಿಗೆ ಹರ್ಷ ತಂದಿರೋದಂತೂ ನಿಜ. ಈ ಬಾರಿ ಹೇಮಾವತಿ ಜಲಾಶಯದಿಂದ ಸಾಕಷ್ಟು ಬೇಗ ನೀರನ್ನ ಕೂಡ ಬೇಗ ಜಲಾಶಯ ತುಂಬುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಭಾಗದಲ್ಲಿ ಕೆಲವು ಬಾರಿ ಏನು ಬರದ ನೆರಳನ್ನ ಆವರಿಸಿದಂತಹ ಹೇಮಾವತಿ ಜಲಾಶಯ ಈ ಬಾರಿ ಮೇ ತಿಂಗಳಿನಲ್ಲೇ ಅತಿ ಹೆಚ್ಚು ಪೂರ್ವ ಮುಂಗಾರು ಸುರಿತಾ ಇರುವಂತಹ ಮಳೆ ಬರ್ತಾ ಇರುವಂತಹ ಕಾರಣದಲ್ಲಿ ಈ ಬಾರಿ 20 ಟಿಎಂಸಿ ನೀರನ್ನ ಹೇಮಾವತಿ ಜಲಾಶಯ ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮಳೆ ಕುಸಿಯುತ್ತಿದೆ ಗುಡ್ಡ, ಹೆದ್ದಾರಿಯಲ್ಲಿ ಅವಾಂತರ. ವರ್ಣನ ಆರ್ಭಟಕ್ಕೆ ಮಲೆನಾಡು ಬೆಚ್ಚಿ ಬಿದ್ದಿದೆ. ಮನೆಗಳ ಮೇಲೆ ಮರಗಳು ಬೀಳುತ್ತಿದ್ದು ಬದುಕು ಮೋರಾಬಟ್ಟೆ ಆಗಿದೆ. ಈ ಬಾರಿಯ ಪೂರ್ವ ಮುಂಗಾರು ಅಬ್ಬರಕ್ಕೆ ಹಾಸನ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ಘಾಟ್ ಮಾತ್ರ ತತ್ತರಿಸಿ ಹೋಗಿಲ್ಲ, ಜೊತೆಗೆ ರಾಜ್ಯ ಹೆದ್ದಾರಿಗಳು ಕೂಡ ಡ್ಯಾಮೇಜ್ ಆಗಿರುವಂತದ್ದು. ಮಲೆನಾಡಿನಲ್ಲಿ ಮುಂದುವರಿದ ಮಳೆ ರಗಳೆ. ಹಾಸನದಲ್ಲಿ ರಾಜ್ಯ ಹೆದ್ದಾರಿಗಳಿಗೂ ಕಂಟಕ. ರಾಜ್ಯದಲ್ಲಿ ಮಳೆ ಸೃಷ್ಟಿಸುತ್ತಿರೋ ಅವಾಂತರಗಳು ಒಂದೋ ಎರಡು. ವರುಣನ ಅಬ್ಬರಕ್ಕೆ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ಹಾಸನದಲ್ಲಿ ಒಂದ್ ಕಡೆ ಗುಡ್ಡ ಕುಸಿಯುವ ಭೀತಿ, ಮತ್ತೊಂದ್ ಕಡೆ ರಾಜ್ಯ ಹೆದ್ದಾರಿಗಳಿಗೂ ಮಳೆ ಕಂಟಕ ತಂದಿದೆ. ಮೂಡಿಗೆರೆ ಕೊಡಗು ಸಂಪರ್ಕಿಸೋ ರಾಜ್ಯ ಹೆದ್ದಾರಿ ಕಾಮಗಾರಿಗೂ ಅಡ್ಡಿ ಮಾಡಿದೆ. ಈ ಬಾರಿ ಪೂರ್ವ ಮುಂಗಾರು ಮೇ ತಿಂಗಳಲ್ಲೇ ಅಂದ್ರೆ ಜೂನ್ ಜುಲೈಗಿಂತ ಮೊದಲೇ ಹೆಚ್ಚು ಮಳೆ ಅಬ್ಬರ ಜೋರಾಗಿರುವಂತದ್ದು. ಇಲ್ಲೂ ಕೂಡ ಕಾಮಗಾರಿ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇರುವಂತದ್ದು ನೋಡಬಹುದು. ಈಗಾಗಲೇ ಎಲ್ಲ ಕಾಮಗಾರಿ ಕೂಡ ಸದ್ಯಕ್ಕೆ ಮಳೆ ಹಿನ್ನೆಲೆಯಲ್ಲಿ ಈಗ
ತಡೆ ಆಗ್ತಾ ಇರುವಂತದ್ದು. ಗಾಳಿ ಮಳೆಗೆ ಮನೆ ಮೇಲೆ ಮುರಿದು ಬಿದ್ದ ಮರ. ಅರಕಲಗೂಡು ತಾಲೂಕಿನಲ್ಲಿ ಭಾರೀ ಗಾಳಿ ಮಳೆ ಆಗ್ತಿದೆ. ಮುಗಳೂರು ಗ್ರಾಮದಲ್ಲಿ ಮನೆ ಮೇಲೆ ಬೃಹತ್ ಗಾತ್ರದ ಮರವೊಂದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಹೇಮಾವತಿ ಡ್ಯಾಂಗೆ ಅಪಾರ ಪ್ರಮಾಣದ ನೀರು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಗೊರೂರಿನ ಹೇಮಾವತಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದೆ. ಈಗ ನಾನು ಹಾಸನದ ಹೇಮಾವತಿ ಗೊರೂರು ಜಲಾಶಯದ ಇವತ್ತಿನ ಒಂದು ದೃಶ್ಯವನ್ನ ತೋರಿಸ್ತಿದ್ದೇನೆ. ಮೇ ತಿಂಗಳಿಗೆ ಹೇಮಾವತಿ ಜಲಾಶಯಕ್ಕೆ ನೀರಿನ ಹರಿವು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಹೇಮಾವತಿ ಜಲಾಶಯವು ಸುಂದರವಾಗಿ ಕಂಗೊಳಿಸ್ತಾ ಇದೆ. ಅರಕಲಗೂಡು ತಾಲೂಕಿನಲ್ಲಿ ಕಾವೇರಿ ಸೊಬಗು. ಒಂದೇ ಒಂದು ಮಳೆಗೆ ಕಾವೇರಿ ಉಕ್ಕಿ ಹರಿದಿದ್ದಾಳೆ. ಅರಕಲಗೂಡು ತಾಲೂಕಿನ ಕಟ್ಟೇಪುರ ಗ್ರಾಮದಲ್ಲಿ ಕಾವೇರಿ ಸೊಬಗು ಆಕರ್ಷಿಸುತ್ತಿದೆ. ನದಿಯ ಪಾತ್ರದಲ್ಲಿ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚಿಸಿದೆ. ಹಾಸನದ ಅರಕಲಗೂಡು ತಾಲೂಕಿನ ಕೊಣನೂರು ಹೋಬಳಿ ಭಾಗದಲ್ಲಿ ಹರಿಯುವಂತಹ ಕಾವೇರಿ ನದಿ ಏನಿದೆ, ಕಾವೇರಿ ನದಿಗೆ ಸ್ವತಂತ್ರ ಪೂರ್ವದಲ್ಲೇ ಕೃಷ್ಣರಾಜ ಅಣೆಕಟ್ಟನ್ನ ಇಲ್ಲಿ ನಿರ್ಮಿಸಿದ್ದಾರೆ. ಈ ಅಣೆಕಟ್ಟಿನಲ್ಲೂ ಕೂಡ ಈಗ ಕಾವೇರಿ ನದಿ ಬೋರ್ಗರೆದು ಹರಿತಾ ಇರುವ ದೃಶ್ಯಗಳನ್ನ ನೋಡಬಹುದಾಗಿದೆ. ಮಳೆ ಅವಾಂತರಕ್ಕೆ ಹಾಸನ ಜಿಲ್ಲೆ ಅಕ್ಷರಶಃ ಬೆಚ್ಚಿಬಿದ್ದಿದೆ. ವರುಣ ದೇವನ ಕೋಪತಾಪಕ್ಕೆ ಅವಾಂತರಗಳ ಮಳೆ ಆಗ್ತಿದೆ. ಗೊರೂರು ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿರೋದು ರೈತರಿಗೆ ಹರ್ಷ ತಂದಿರೋದಂತೂ ನಿಜ. ಈ ಬಾರಿ ಹೇಮಾವತಿ ಜಲಾಶಯದಿಂದ ಸಾಕಷ್ಟು ಬೇಗ ನೀರನ್ನ ಕೂಡ ಬೇಗ ಜಲಾಶಯ ತುಂಬುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಭಾಗದಲ್ಲಿ ಕೆಲವು ಬಾರಿ ಏನು ಬರದ ನೆರಳನ್ನ ಆವರಿಸಿದಂತಹ ಹೇಮಾವತಿ ಜಲಾಶಯ ಈ ಬಾರಿ ಮೇ ತಿಂಗಳಿನಲ್ಲೇ ಅತಿ ಹೆಚ್ಚು ಪೂರ್ವ ಮುಂಗಾರು ಸುರಿತಾ ಇರುವಂತಹ ಮಳೆ ಬರ್ತಾ ಇರುವಂತಹ ಕಾರಣದಲ್ಲಿ ಈ ಬಾರಿ 20 ಟಿಎಂಸಿ ನೀರನ್ನ ಹೇಮಾವತಿ ಜಲಾಶಯ ತನ್ನ ಒಡಲಿನಲ್ಲಿ ಇಟ್ಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮಳೆ ಮರಣ ಮಳೆ ಕುಸಿಯುತ್ತಿದೆ ಗುಡ್ಡ, ಹೆದ್ದಾರಿಯಲ್ಲಿ ಅವಾಂತರ. ವರ್ಣನ ಆರ್ಭಟಕ್ಕೆ ಮಲೆನಾಡು ಬೆಚ್ಚಿ ಬಿದ್ದಿದೆ. ಮನೆಗಳ ಮೇಲೆ ಮರಗಳು ಬೀಳುತ್ತಿದ್ದು ಬದುಕು ಮೋರಾಬಟ್ಟೆ ಆಗಿದೆ. ಈ ಬಾರಿಯ ಪೂರ್ವ ಮುಂಗಾರು ಅಬ್ಬರಕ್ಕೆ ಹಾಸನ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ಘಾಟ್ ಮಾತ್ರ ತತ್ತರಿಸಿ ಹೋಗಿಲ್ಲ, ಜೊತೆಗೆ ರಾಜ್ಯ ಹೆದ್ದಾರಿಗಳು ಕೂಡ ಡ್ಯಾಮೇಜ್ ಆಗಿರುವಂತದ್ದು. ಮಲೆನಾಡಿನಲ್ಲಿ ಮುಂದುವರಿದ ಮಳೆ ರಗಳೆ. ಹಾಸನದಲ್ಲಿ ರಾಜ್ಯ ಹೆದ್ದಾರಿಗಳಿಗೂ ಕಂಟಕ. ರಾಜ್ಯದಲ್ಲಿ ಮಳೆ ಸೃಷ್ಟಿಸುತ್ತಿರೋ ಅವಾಂತರಗಳು ಒಂದೋ ಎರಡೋ. ವರುಣನ ಅಬ್ಬರಕ್ಕೆ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ಹಾಸನದಲ್ಲಿ ಒಂದ್ ಕಡೆ ಗುಡ್ಡ ಕುಸಿಯುವ ಭೀತಿ, ಮತ್ತೊಂದ್ ಕಡೆ ರಾಜ್ಯ ಹೆದ್ದಾರಿಗಳಿಗೂ ಮಳೆ ಕಂಟಕ ತಂದಿದೆ. ಮೂಡಿಗೆರೆ ಕೊಡಗು ಸಂಪರ್ಕಿಸೋ ರಾಜ್ಯ ಹೆದ್ದಾರಿ ಕಾಮಗಾರಿಗೂ ಅಡ್ಡಿ ಮಾಡಿದೆ. ಈ ಬಾರಿ ಪೂರ್ವ ಮುಂಗಾರು ಮೇ ತಿಂಗಳಲ್ಲೇ ಅಂದ್ರೆ ಜೂನ್ ಜುಲೈಗಿಂತ ಮೊದಲೇ ಹೆಚ್ಚು ಮಳೆ ಅಬ್ಬರ ಜೋರಾಗಿರುವಂತದ್ದು. ಇಲ್ಲೂ ಕೂಡ